ಮಹಿಳೆಯರನ್ನ ಅವಮಾನಿಸಿದ ಗಂಗಾವತಿ ಸಿಡಿಪಿಒ ಅಧಿಕಾರಿ ಕ್ರಮಕ್ಕೆ ಒತ್ತಾಯ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಸಮಿತಿಯಿಂದ ದೇವದಾಸಿ ಮಹಿಳೆಯರು ಸಿಡಿಪಿಒ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ದೇವದಾಸಿ ಮಹಿಳೆಯರನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಕೂರಿಸಿದಂತಹ ಘಟನೆ ಗಂಗಾವತಿ ನಗರದಲ್ಲಿ ನಡೆದಿದೆ. ಇದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಸಮಿತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತ ದೇವದಾಸಿ ಮಹಿಳೆಯರನ್ನ ಮರುಸಮೀಕ್ಷೆ ಮಾಡಲು ಸರ್ಕಾರ ತೀರ್ಮಾನಿಸಿ ಗಂಗಾವತಿ ತಾಲೂಕಿನ ಸಿಡಿಪಿಒ ಕಚೇರಿಗೆ ಸಮೀಕ್ಷೆ ಮಾಡಲು ನೀಡಿದ್ದಾರೆ. ಆದರೆ ಗಂಗಾವತಿ ತಾಲೂಕಿನ ಸಿಡಿಪಿಒ ಕಚೇರಿಯಲ್ಲಿ ಕಟ್ಟಕಡೆಯ ದೇವದಾಸಿ ಮಹಿಳೆಯನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಕೂರಿಸಿ ಸಮೀಕ್ಷೆ ನಡೆಸುತ್ತಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಇಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು 3 ದಿನ ಕಳೆದರೂ ದೇವದಾಸಿ ಮಹಿಳೆಯರಿಗೆ ಸಮೀಕ್ಷೆ ಬಗ್ಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ದೇವದಾಸಿ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೂ ಅವರು ಕೂಲಿ ನಾಲಿ ಬಿಟ್ಟು ದಿನನಿತ್ಯ ಕಚೇರಿಗೆ ಅಲೆದಾಡುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ದೇವದಾಸಿ ಮಹಿಳೆಯರಿಗೆ ಸರಿಯಾದ ಮಾಹಿತಿಯನ್ನ ಕೊಟ್ಟು ದಿನಕ್ಕೆ ಇಷ್ಟು ಜನ ಬರಬೇಕೆಂದು ತಿಳಿಸಲು ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕು. ದಲಿತ ದೇವದಾಸಿ ಮಹಿಳೆಯರನ್ನ ಕಡೆಗಣಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ವಹಿಸಲು ಮತ್ತು ಸರ್ವೆಯಿಂದ ಹೊರಗುಳಿದ ದೇವದಾಸಿ ಮಹಿಳೆಯರನ್ನ ಸರ್ವೆ ಮಾಡಲು ಒತ್ತಾಯಿಸಿ ನಾಳೆ ಜಿಲ್ಲಾಧಿಕಾರಿಗಳಿಗೆ ಹೋರಾಟದ ಮೂಲಕ ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ಸಂಘದಿಂದ ಮಂಜುನಾಥ್ ಡಗ್ಗಿ ತಿಳಿಸಿದ್ದಾರೆ. ಆತ್ಮೀಯರೇ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಮತ್ತು ಕರ್ನಾಟಕ ರಾಜ್ಯ ದೇವದಾಸಿ ಮಕ್ಕಳ ಹೋರಾಟ ಸಮಿತಿಯಿಂದ ಇವತ್ತು ಖಂಡನೆ ಮಾಡ್ತಕ್ಕಂಥದ್ದು ಏನಂತಪ್ಪ ಅಂದರೆ 15ನೇ ತಾರೀಕಿಂದ ದೇವದಾಸಿ ಮಹಿಳೆಯರ ಸಮೀಕ್ಷೆ ನಡೆದಿದೆ ಗಂಗಾವತಿ ತಾಲೂಕಿನಲ್ಲಿ ಸಿಡಿಪಿಒ ಆಫೀಸ್ನಲ್ಲಿ. ಸುಮಾರು 3 ದಿನ, ಇಲ್ಲಿಗೆ 3 ದಿನ ಅಥವಾ 4 ದಿನ ಆಗಲಿಕ್ಕೆ ಬಂತು. ಯಾರಿಗೆ ಹೆಂಗೆ ಬರ್ಬೇಕಂತೇಳಿ ಇದುವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ದೇವದಾಸಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ. ಯಾರಿಗೆ ಮಾಹಿತಿ ಇದೆ ಎಲ್ಲರೂ ಕೂಡ ಸಿಡಿಪಿಒ ಆಫೀಸಿಗೆ ಬರ್ತಾ ಇದ್ದಾರೆ. ಅವರು ಗ್ರಾಮೀಣದಿಂದ ಬರ್ತಾ ಇದ್ದಾರೆ, ಕೆಲವು ಜನ ನಗರಗಳಿಂದ ಬರ್ತಾ ಇದ್ದಾರೆ, ವಾರ್ಡ್ಗಳಿಂದ. ಅಲ್ಲಿ ತಗೊಳ್ತಕ್ಕಂಥದ್ದು ಫಸ್ಟ್ನೇ ದಿನ 2 ತಗಂತು, ಆಮೇಲೆ 5 ಜನ ತಗಂತು, ಇವತ್ತೇನೋ ಒಂದು 15 ಜನದ ಏನೋ ತಗೊಂಡಿದೆ ಅಂತ ಹಿಂಗೆ ಮಾಹಿತಿ ಇದೆ. ಒಂದು ನಿಖರವಾದಂಥ ಮಾಹಿತಿಯನ್ನು ಸಿಡಿಪಿಒ ಇಲಾಖೆಯಿಂದ ದೇವದಾಸಿ ಮಹಿಳೆಯರಿಗೆ ಕೊಡಬೇಕು ಅನ್ನೋದು ಒಂದು ಮನವಿ. ಇಷ್ಟು ಜನ 10 ಜನ ಬರ್ರಿ, ಇಲ್ಲ ಒಂದು 15 ಜನ ಆದರೂ ಬರ್ರಿ ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಅದು ಕೊಡ್ತಾ ಇಲ್ಲ. ಅವರಿಗೆ ಮಾಹಿತಿ ಕೊಟ್ಟರೆ ಅವರು ಕೂಲಿ ನಾಲಿ ಬಿಟ್ಟು ಇಲ್ಲಿ ಬಂದು ಕುಂತ್ಕೋಬೇಕಾಗಿತ್ತು. ಇವತ್ತಿಗೆ 3-4 ದಿನ ಆಯಿತು ಕೂಲಿ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇನ್ನೂ ನಂದಾಗಿಲ್ಲ ನಿಂದಾಗಿಲ್ಲ ಅಂತೇಳಿ ಪರಿಸ್ಥಿತಿ ಒಳಗಡೆ ದೇವದಾಸಿ ಮಹಿಳೆಯರು ಮತ್ತು ಮಕ್ಕಳು ಬರ್ತಾ ಇದ್ದಾರೆ. ದಯಮಾಡಿ ಅದನ್ನು ಈ ಇಲಾಖೆಯವರು ಅದನ್ನು ಸ್ಪಂದನೆ ಮಾಡಬೇಕು. ಎರಡನೇದು, ಅಲ್ಲಿ ದೇವದಾಸಿ ಮಹಿಳೆಯರಿಗೆ ಕುಂದಿರಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ನಾವು ಹೋಗಿದ್ವಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ಸಂಘಟನೆಯಿಂದ, ನಾನು ಮತ್ತು ಜಿ ಹುಲಿಗೆಮ್ಮ ಅವರ ಅಧ್ಯಕ್ಷರು ಹೋಗಿದ್ವಿ. ಚಪ್ಪಲಿ ಬಿಡುವಂಥ ಜಾಗದಲ್ಲಿ ನಮ್ಮ ದಲಿತ ದೇವದಾಸಿ ಮಹಿಳೆಯರು ಕುಂತಿದ್ದಾರೆ. ಇದನ್ನು ಭಾರಿ ತೀವ್ರವಾಗಿ ನಾವು ಖಂಡನೆಯನ್ನು ಮಾಡಿದ್ವು ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಇದು ಈ ಕಟ್ಟೆಕಡೆಯಲ್ಲಿ ದಲಿತ ಮಹಿಳೆಯ ಕಟ್ಟೆಕಡೆಯಲ್ಲಿ ಇರ್ತಕ್ಕಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ದೇವದಾಸಿ ಮಹಿಳೆಯರನ್ನ ಮತ್ತು ನೀವು ಕೂಡ ಈ ಚಪ್ಪಲಿ ಬಿಡುವಂಥ ಜಾಗದಲ್ಲಿ ನೀವು ಬಿಟ್ಟು ಈ ರೀತಿ ಮಾಡೋದು ಇದು ಸರಿಯಾದ ಕ್ರಮವಲ್ಲ. ಅವರಿಗೆ ಒಳ್ಳೆ ರೀತಿಯಾದಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.